ನಮಸ್ಕಾರ. ಹುತ ಕರ್ನಾಟಕ ಮುಂಜಾನೆ ನ್ಯೂಸ್ ನೋಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು. ರಜಾಕಾರರ ಕ್ರೌರ್ಯದ ವಿರುದ್ಧ ಹಾಗೂ ಈ ಭಾಗದ ಮುಕ್ತಿಗಾಗಿ ಹೋರಾಡಿ ವೀರಮರಣವನ್ನಪ್ಪಿದ ಬಾಯಿ ಶ್ಯಾಮಲಾಲ್ಜಿ ಅವರ ಬಲಿದಾನ ದಿನಾಚರಣೆಯನ್ನು ಇದೇ ಡಿಸೆಂಬರ್ 17ರಂದು ಬೀದರ್ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ದಿನಾಚರಣೆ ಸಮಿತಿ ಅಧ್ಯಕ್ಷ ಈಶ್ವರ್ ಸಿಂಗ್ ಠಾಕೂರ್ ತಿಳಿಸಿದರು. ಬೀದರ್ ಜಿಲ್ಲಾ ಪತ್ರಿಕಾಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು 1930ರ ದಶಕದಲ್ಲಿ ಭಾಯಿ ಶ್ಯಾಮಲಾಲ್ಜಿ ಅವರು ಗಡಿ ಜಿಲ್ಲೆಯಲ್ಲಿ ದೇಶದ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಹೊತ್ತಿಸಿದರು. ಇನ್ನು ಬ್ರಿಟಿಷರು ಹಾಗೂ ನಿಜಾಂ ಆಳ್ವಿಕೆ ವಿರುದ್ಧ ಇವರು ಸಂಘರ್ಷ ನಡೆಸಿದ್ರು. ಇವರೊಟ್ಟಿಗೆ ಇವರ ಸಹೋದರ ಬನ್ಸಿಲಾಲ್ ಸಹ ಹೋರಾಡಿದ್ರು. ಇನ್ನು ಶ್ಯಾಮಲಾಲ್ಜಿ ಅವರು 1938ರ ಡಿಸೆಂಬರ್ 17ರಂದು ವೀರಮರಣ ಹೊಂದಿದ್ರು. ಅದರ ಸ್ಮರಣೆ ಜೊತೆಗೆ ಅವರ ಧೈರ್ಯ, ಶೌರ್ಯ, ಸಾಹಸ, ರಾಷ್ಟ್ರಪ್ರೇಮ ಸ್ಮರಿಸಿ ಇಂದಿನ ಪೀಳಿಗೆಗೆ ಇದನ್ನು ತಿಳಿಸುವುದಕ್ಕೆ ಬಲಿದಾನ ದಿನಾಚರಣೆ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ. ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ 150 ಮಕ್ಕಳಿಂದ ಸಾಮೂಹಿಕ ಪ್ರಾರ್ಥನೆ ಹಾಗೂ ಭಾಯಿ ಶ್ಯಾಮಲಾಲ್ಜಿ ಅವರ ಜೀವನದ ಕುರಿತು ಲೇಜರ್ ಶೋ ಕೂಡ ನಡೆಯಲಿದೆ. ಇನ್ನು ಶ್ಯಾಮಲಾಲ್ಜಿ ಅವರು ಹುತಾತ್ಮರಾದ ಜೈಲಿನ ಕೋಣೆಯನ್ನ ಸ್ಮಾರಕವನ್ನಾಗಿ ಮಾಡಬೇಕು, ಬೀದರ್ ವಿಶ್ವವಿದ್ಯಾಲಯಕ್ಕೆ ಭಾಯಿ ಶ್ಯಾಮಲಾಲ್ಜಿ ಹೆಸರಿಡಲು ನಿರ್ಣಯ ಕೈಗೊಂಡು ಒತ್ತಡ ಹೇರಲಾಗುವುದು ಎಂದು ಅವರು ತಿಳಿಸಿದರು. ಇಂತಹ ದೊಡ್ಡ ಬಲಿದಾನ ಇವತ್ತು ನಮ್ಮ ಬೀದರ್ನಲ್ಲಿ ಜನ್ಮ ತಾಳಿದಂತ ಶ್ಯಾಮಲಾಲ್ಜಿ ಅವರು ನಮ್ಮದೇ ಜೈಲಿನಲ್ಲಿ ಆಗಿದೆ. ದುರ್ದೈವಶಾತ್ ಅದರ ಪ್ರಚಾರ ಪ್ರಸಾರ ಆಗಿರಲಿಲ್ಲ. ಇವತ್ತಿಗೂ ಕೂಡ ಉತ್ತರ ಭಾರತದಲ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಶ್ಯಾಮಲಾಲ್ಜಿ ಅವರಿಗೆ ನಮನವನ್ನ ಸಲ್ಲಿಸ್ತಾರೆ. ಯಾಕಂದ್ರೆ ಅಂತ ದೊಡ್ಡ ಬಲಿದಾನವನ್ನ ಶ್ಯಾಮಲಾಲ್ಜಿ ಅವರು ಕೊಟ್ಟಿದ್ರು ಆಗಿತ್ತು. ಅದನ್ನ ನಮ್ಮ ಜನರಿಗೆ ಗೊತ್ತಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಳೆದ ಬಾರಿಯೂ ಕೂಡ ನಾವು ಅವರಿಗೆ ಜೈಲಿನಲ್ಲಿ ಶ್ರದ್ಧಾಂಜಲಿಯನ್ನು ಕೊಡುವಂತ ಕೆಲಸವನ್ನು ನಾವು ಮಾಡಿದ್ದೇವೆ. ಈ ಬಾರಿ ಕೂಡ ನಾವು ಜೈಲಿನಿಂದ ಶ್ಯಾಮಲಾಲ್ಜಿ ಅವರ ಯಾವ ಜೈಲಿನಲ್ಲಿ ಅವರ ಬಲಿದಾನ ಆಗಿತ್ತೋ ಆ ಜೈಲಿನ ಸಮ್ಮುಖದಲ್ಲಿ ನಾವು ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಅಲ್ಲಿಂದ ಶ್ಯಾಮಲಾಲ್ಜಿ ಅವರ ಭಾವಚಿತ್ರ ಮತ್ತು ವಿಭಿನ್ನ ರೀತಿಯ ಮೆರವಣಿಗೆಯ ಮುಖಾಂತರ ನಾವು ರಂಗಮಂದಿರಕ್ಕೆ ಬರಬೇಕಾಗಿದೆ. ರಂಗಮಂದಿರದಲ್ಲಿ ದೊಡ್ಡ ಶ್ಯಾಮಲಾಲ್ಜಿ ಅವರ ಶ್ರದ್ಧಾಂಜಲಿ ಅವರಿಗೆ ನಮನ ಸಲ್ಲಿಸುವಂತ ಕಾರ್ಯಕ್ರಮ ನಡೀಬೇಕಾಗಿದೆ. ಈ ಕಾರ್ಯಕ್ರಮ ವಿಭಿನ್ನ ರೀತಿಯಿಂದ ಅಂದ್ರೆ ಈ ಭಾಗಕ್ಕೆ ಸ್ವಾಧೀನಕೊಳಿಸುವಲ್ಲಿ ಏನು ಮಹತ್ವದ ಪಾತ್ರವನ್ನು ವಹಿಸಿದಂತ ಶ್ಯಾಮಲಾಲ್ಜಿ ಅವರಿಗೆ ನಾವು ಶ್ರದ್ಧಾಪೂರ್ವಕ ಗೌರವಪೂರ್ವಕ ನಮನ ಸಲ್ಲಿಸುವಂತ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದಲ್ಲಿ ಆರ್ಯ ಪ್ರತಿನಿಧಿ ಸಭಾ ಅಖಿಲ ಭಾರತೀಯ ಮಟ್ಟದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ವಿನಯ್ ಆರ್ಯಜಿ ಅವರು ಭಾಗವಹಿಸಲಿದ್ದಾರೆ. ಜೊತೆಯಲ್ಲಿ ನಮ್ಮ ಕರ್ನಾಟಕ ಆರ್ಯ ಪ್ರತಿನಿಧಿ ಸಭಾದ ಅಧ್ಯಕ್ಷರಾದಂತಹ ಸಂಜಯ್ ಮಿಸ್ಕಿನ್ ಅವರು, ಅದೇ ರೀತಿ ಶ್ಯಾಮಲಾಲ್ಜಿ ಅವರ, ಯಾಕಂದ್ರೆ ಶ್ಯಾಮಲಾಲ್ಜಿ ಅವರು ಬ್ರಹ್ಮಚಾರಿ ಆಗಿದ್ರು ಅವ್ರ ಬಲಿದಾನದಾಗ. ಅವರು ಅಖಿಲ ಭಾರತೀಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು. ಮತ್ತೆ ಈಗ ಅವರು ಬ್ರಹ್ಮಚಾರಿಯಾಗಿದ್ರು ಶ್ಯಾಮಲಾಲ್ಜಿ ಅವರು. ಅವರ ಅಣ್ಣ ಬನ್ಸಿಲಾಲ್ಜಿ ಅವರ ಕುಟುಂಬ ಇದೆ, ಅವರ ಮಕ್ಕಳು ಇದ್ದಾರೆ. ಇವತ್ತು ಮೊಮ್ಮಗ ನಮ್ಮ ಮಧ್ಯದಲ್ಲಿ ಇದ್ದಾರೆ, ಸುಪೋಷ್ ಪಾಣಿ ಆರ್ಯ ಅವರು ಅಂತ. ಇವರು ಉದ್ಗೀರ್ನಲ್ಲಿ, ಅಂದ್ರೆ ಇಲ್ಲಿಂದ ಉದ್ಗೀರ್ ಹೋದಾಗ ಗೊತ್ತಾಗುತ್ತೆ, ದೊಡ್ಡ ಪ್ರಮಾಣದಲ್ಲಿ ಶ್ಯಾಮಲಾಲ್ಜಿ ಅವರ ಕಾಲೇಜ್ ಇದೆ. ಎಲ್ಲವೂ ಕೂಡ ಅಲ್ಲಿ ಶ್ಯಾಮಲಾಲ್ಜಿ ಅವರ ಹೆಸರಿನ ಮೇಲೆ ನಡೀತದೆ. ಅವರು ಕೂಡ ಇರ್ತಾರೆ. ಅದೇ ರೀತಿ ನಮ್ಮ ಆರ್ಯ ಪ್ರತಿನಿಧಿ ಸಭಾದ ರಾಜ್ಯ ಖಜಾಂಚಿಗಳಂತ ರಾಜಶೇಖರ್ ನಾಗಮೂರ್ತಿ ಅವರು ಕೂಡ ಇರ್ತಾರೆ. ಮತ್ತು ಅಲ್ಲಿ ಸುಮಾರು 100ಕ್ಕಿಂತ ಜಾಸ್ತಿ ವಿದ್ಯಾರ್ಥಿಗಳಿಂದ ಒಂದು ಪ್ರಾರ್ಥನೆ ಮುಖಾಂತರ ಶ್ರದ್ಧಾಂಜಲಿ ಕಾರ್ಯಕ್ರಮ ಇರ್ತದೆ. ಮತ್ತು ಇವತ್ತು ಆರ್ಯ ಸಮಾಜವನ್ನ ಸ್ಥಾಪನೆ ಮಾಡಿದಂತ ಮಾನ್ಯ ದಯಾನಂದ ಸರಸ್ವತಿಯವರ 200ನೇ ವರ್ಷಾಚರಣೆ ಕೂಡ ನಡೀತಾ ಇದೆ. ಅದನ್ನ ಕೂಡ ಅಲ್ಲಿ ಆಚರಣೆ ಆಗ್ತದೆ. ಔರಾದ್ವಿ ತಾಲೂಕು ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ನಿನ್ನೆ ನಡೆದ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕ್ಷೇತ್ರದ ಶಾಸಕ ಪ್ರಭು ಚವ್ಹಾಣ್ ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ದಾರೆ.
ಅತಿವೃಷ್ಟಿಯಿಂದ ಬೆಳೆ ನೀರು ಪಾಲಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ. ಇಂತಹ ಸಮಯದಲ್ಲಿ ಕೆಲ ಗ್ರಾಮ ಲೆಕ್ಕಿಗರು, ಗ್ರಾಮ ಸೇವಕರು ಬೆಳೆ ಸಮೀಕ್ಷೆಗೂ ಕೂಡ ರೈತರಿಂದ ಹಣ ವಸೂಲಿ ಮಾಡಿರುವುದು ಗಮನಕ್ಕೆ ಬಂದಿದೆ. ಇನ್ನು ಇಂಥವರನ್ನ ವಜಾಗೊಳಿಸಬೇಕೆಂದು ಹರಿಹಾಯ್ದಿದ್ದಾರೆ. ಅತಿವೃಷ್ಟಿಯಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ಔರಾದ್ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಹಾನಿಯಾಗಿದೆ. ಎಲ್ಲ ಬೆಳೆಗಳು ನೀರು ಪಾಲಾಗಿದ್ದು ರೈತರು ದಿಕ್ಕು ತೋಚದೆ ಕಂಗಲಾಗಿದ್ದಾರೆ. ಇನ್ನು ಇಂಥದ್ರಲ್ಲಿ ಕೆಲವೆಡೆ ದುಡ್ಡು ಕೊಟ್ಟ ರೈತರ ಕೃಷಿ ಭೂಮಿಗಳಲ್ಲಿ ಮಾತ್ರ ಬೆಳೆ ಸಮೀಕ್ಷೆ ಮಾಡಿ ಪರಿಹಾರ ಬರುವಂತೆ ಮಾಡಲಾಗಿದೆ. ಇನ್ನು ಉಳಿದವರಿಗೆ ಏನು ಸಿಕ್ಕಿಲ್ಲ. ಸಂಕಷ್ಟದಲ್ಲಿರುವ ರೈತರು ಕೂಡ ಹಣ ಎಲ್ಲಿಂದ ತರ್ತಾರೆ? ಮೊದಲೇ ತೊಂದರೆಯಲ್ಲಿರುವ ರೈತರಿಂದ ದುಡ್ಡು ವಸೂಲಿ ಮಾಡಲು ಮನಸ್ಸಾದ್ರೆ ಹೇಗೆ ಬರುತ್ತೆ? ಇನ್ನು ಕೆಲವು ಇಲಾಖೆಗಳಲ್ಲಿ ಭ್ರಷ್ಟಾಚಾರ ವ್ಯಾಪಕವಾಗಿ ನಡೆಯುತ್ತದೆ. ಇವುಗಳಿಗೆ ಕಡಿವಾಣ ಹಾಕಬೇಕೆಂದು ಅವರು ಹೇಳಿದ್ದಾರೆ. ಇಂತಹ ಅಧಿಕಾರಿಗಳನ್ನ, ಸಿಬ್ಬಂದಿಗಳನ್ನು ಯಾವುದೇ ಮುಲಾಜಿಲ್ಲದೆ ವಜಾಗೊಳಿಸಿ ಎಂದು ತಹಶೀಲ್ದಾರ್ ಮಹೇಶ್ ಪಾಟೀಲ್ ಅವರಿಗೆ ಸೂಚಿಸಿದರು. ಸಸ್ಪೆಂಡ್ ಆಗಬೇಕು. ಡಿಸಿಷನ್ ಮಾತಾಡ್ತೀನಿ. ಇಲ್ಲಾಂದ್ರೆ ಯಾವ ನಮ್ಮ ರೈತರಿಗೆ ನೋಡ್ರಿ ಎಷ್ಟು ಮಳೆ ಆಗಿದೆ. ಅವರು ಮಣ್ಣು ಹೋಯ್ತು, ಮನೆಗೆ ಹೋಗಿದೆ, ಅವ್ರು ಬಹಳ ತೊಂದರೆ ಆಗುತ್ತೆ. ಇಂಥ ಟೈಮ್ನಲ್ಲಿ ಸರ್ವೆ ಮಾಡ್ಲಾಕ, ಟೂಡ್ ಹಾಕ್ಲಾಕ 4,000 ಕೊಡ್ರಿ, 3,000 ಕೊಡ್ರಿ, 2,000 ಕೊಡ್ರಿ, ಎಲ್ಲಿ ತರಬೇಕು? ಮುಂಚೆ ಎಷ್ಟು ಫೋನ್ ಬರ್ತಾ ಇದೆ ನಮ್ಗೆ ಬೆಳಗಾಗ್ತಾ ಇಲ್ಲ. ಶ್ರಮ ಆಗ್ತಾ ಇದೆ ನಮಗೆ. ತಾವು ಗ್ರಾಮ ಸೇವಕ ಇಂಡಿಯಾ ನೋಡಪ್ಪ, ನಾನು ಆಫೀಸ್ ಹೋಗ್ತಾ ಇದ್ದೀನಿ. ಟ್ರಾನ್ಸ್ಫರ್ ಆಗಿದೆ. ಎಲ್ಲರಿಗೂ ಸರಿಯಾಗಿ ಅವರಿಗೆ ಆ ಜೊತೆಯಲ್ಲಿ ಅವರ ಇವು ನಮ್ದು ಕಂಪ್ಲೇಂಟ್ ಅರ್ಜಿ ಬಂದಿದೆ. ಪ್ರಭಾವತಿ ಶಾಂತಕುಮಾರ್ ಪಾಟೀಲ್ ಪ್ರಶ್ನ ಅವರೆಲ್ಲರಿಗೆ ಸರ್ವೆ ಆಗಿಲ್ಲ. ಪ್ರಶ್ನ ಸರ್ವೆ ಆಗಿಲ್ಲ, ಸರ್ವೆ ಆಗಿಲ್ಲ. ಜಾಸ್ತಿ ಮಳೆ ಎಲ್ಲಿ ಬಂದಿದೆ ಕುಮಾರನಗರದಲ್ಲಿ, ಹೊಸನಾಳ್, ಸಾವಳಿ ಕೂಡ ನೀರು ಪಾಲಾಗಿದೆ. ಕಳದಾಪು, ಕೊಳಸಮುದ್ರ ಎಲ್ಲಿ ಸರ್ವೆ ಆಗಿಲ್ಲ ಅಂದ್ರೆ ಏನು ಕುಲಕರ್ಣಿ ಏನು ಸಿಮೆಂಟ್ ಮಾತ್ರ ಆಗಲ್ಲ, ಕೆಲಸ ಮಾಡ್ತಾ ಇಲ್ಲ. ಸಿಮೆಂಟ್ ಮಾತ್ರ ಭೂಮಿ ತುಂಬಲ್ಲ. ತಾಂಡೇಶ್ವರಿ ಕಂಪ್ಲೀಟ್ ಆಗ, ಹೊಸನಾಳ್ ಕಂಪ್ಲೀಟ್ ಆಗ, ಯಾವ ಮಾಡ್ತಾ ಇದ್ರಿ? ಆಮೇಲೆ ಕಂಪನಿ ಮುಂಚೆ ಇಲ್ಲ, ಇವತ್ತು ಕಂಪನಿ ಪೂರ ವಿಫಲ ಆಗಿದೆ. ಕುಮಾರನಗರ ಭಾಳ ಕಂಪ್ಲೇಂಟ್ ಬರ್ತಾ ಇದೆ. ವೈದ್ಯಕಾರಿ ಇರ್ತಾರ ಮಾಡ್ಲಾಕ ಯಾವ ಕೊಡ್ತಿರ್ತಾವ? ಬೆಂಗಳೂರಿನ ಫೋನ್ ಬಂದಿದೆ, ಅವರು ಸಸ್ಪೆಂಡ್ ಮಾಡಿ ಬಿಡಿದವ್ರಿಗೆ ಎಷ್ಟು ಜನ ಸಿದ್ದರಾಮಯ್ಯ ಅವರ 5 ವರ್ಷಗಳ ಕಾಲ ಸಿಎಂ ಆಗಿ ಇರ್ತಾರೆ. ಕಲ್ಯಾಣ ಕರ್ನಾಟಕ ಭಾಗದವರಿಗೆ ಡಿಸಿಎಂ ಸ್ಥಾನ ನೀಡುವಂತೆ ಒತ್ತಾಯ. ಸಚಿವ ಶರಣಬಸಪ್ಪ ಗೌಡ ದಶನ್ಪುರ ಅವರಿಗೆ ಡಿಸಿಎಂ ಸ್ಥಾನ ನೀಡುವಂತೆ ಆಗ್ರಹಿಸಿದ್ದಾರೆ. ಹೌದು, ಯಾದಗಿರಿಯಲ್ಲಿ ಕುರುಬ ಸಮಾಜದ ಮುಖಂಡ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವಿನೋದ್ ಗೌಡ ಮಾಲಿ ಪಾಟೀಲ್ ಆಗ್ರಹ. ಸಿದ್ದರಾಮಯ್ಯ ಅವರು 5 ವರ್ಷ ಸಿಎಂ ಆಗಿ ಇರಬೇಕೆಂದು ನನ್ನ ಅಭಿಪ್ರಾಯ ಆಗಿದೆ. ಇನ್ನು ಸಿಎಂ ಬದಲಾವಣೆ ಮಾಡುವುದಾದ್ರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಧಾರವೇ ಅಂತಿಮವಾಗಿದೆ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿರ್ತೇವೆ. ಕಲ್ಯಾಣ ಕರ್ನಾಟಕ ಭಾಗದವರಿಗೆ ಡಿಸಿಎಂ ಸ್ಥಾನ ನೀಡುವಂತೆ ಆಗ್ರಹಿಸಿ ಮುಂದಿನ 2028ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುಮತ ಹೊಂದಿ ಡಿಸಿಎಂ ಡಿಕೆಶಿ ಅವರು ಸಿಎಂ ಆಗಿ ನೋಡಬೇಕೆಂಬ ಆಸೆ ಇದೆ ಎಂದ ವಿನೋದ್ ಮಾಲಿ ಪಾಟೀಲ್. ನೋಡ್ರಿ, ಮೊದಲು ಅಂದಂಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ. ಎಲ್ಲಿ ತನಕ ಪಾರ್ಟಿ ಹೈಕಮಾಂಡ್ ಅದ್ರ ಬಗ್ಗೆ ಏನು ಮಾತಾಡಲ್ಲ, ಏನು ನಿರ್ದೇಶ ಕೊಡಲ್ಲ, ಅಲ್ಲಿ ತನಕ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಇರ್ತಾರೆ. ಅದರ ಏನು ಎರಡನೇ ಮಾತೇನಿಲ್ಲ. ನಾನು ಒಂದು ಕುರುಬ ಸಮಾಜದವ ಇದ್ದಿದ್ದಕ್ಕೆ ನಮ್ಮ ಅನಿಸಿಕೆ ಅಂತೂ ನನ್ನ ವೈಯಕ್ತಿಕ ಅಂತೂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇರಬೇಕಂತ ಇದ್ದೇ ಇರ್ತದೆ. ಅದು ಅಲ್ಲದೆ ನಾವೊಂದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಂಬಂಧಪಟ್ಟಿದ್ದಕ್ಕೆ ಒಂದು 41 ಮತಕ್ಷೇತ್ರ ಏನಾವ ಯಾವಾಗಲೂ ಕಡೆಗಣಿಸಿದ ಲೆಕ್ಕಕ್ಕೆ ಇದ್ದಿದ್ದಕ್ಕೆ ನಮ್ಮ ಉಪಮುಖ್ಯಮಂತ್ರಿ ಏನದ ನಮ್ಮ ಶರಣಬಸಪ್ಪಣ್ಣ ದರ್ಶನಾಪುರ. ನಮ್ಮ ಕಲ್ಯಾಣ ಕರ್ನಾಟಕ 41 MLA ಮತಕ್ಷೇತ್ರ ಏನದ ಈ ಭಾಗದವರಿಗೆ ಉಪಮುಖ್ಯಮಂತ್ರಿ ಆಗಲಿ, ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಆಗಲಿ, ನಮ್ಮ 41 ಮತಕ್ಷೇತ್ರದಾಗ ರಾಜ್ಯ ಮಟ್ಟದ ನಿಗಮ ಮಂಡಳಿ ಅಧ್ಯಕ್ಷದ ಏನದ ಸ್ಥಾನಮಾನ ನಮ್ಮ ಕಲ್ಯಾಣ ಕರ್ನಾಟಕದಾಗ ಇರಬೇಕು. ವಿಶೇಷವಾಗಿ ಹಿಂದುಳಿದ ಜನಾಂಗದಾಗ ಮತ್ತು ವಿಶೇಷವಾಗಿ ನಮ್ಮ ಕುರುಬ ಸಮಾಜದವ್ರಿಗೆ ನಾ ಕೇಳಬೇಕಂತ ನಂದು ಅದೇ ಮೊದಲಿಂದ ಹಿಡಿದು ಆಸೆ ಇದೆ. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ಅವರು ಧೋರಣೆ ಮಾಡ್ತಾರೆ.
ಪ್ರಶಸ್ತಿ ವಿತರಣೆಯಲ್ಲಿ ನಿಯಮ ಉಲ್ಲಂಘನೆ ಆರೋಪ, ಕಲಾವಿದರ ಆಕ್ರೋಶ. ರಾಜ್ಯ ಮಟ್ಟದ ಯುವ ಜನೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾದ ಕಲಾವಿದರಿಗೆ ಪ್ರಶಸ್ತಿ ವಿತರಣೆಯಲ್ಲಿ ನಿಯಮ ಉಲ್ಲಂಘನೆ ಮಾಡಿರುವ ಆರೋಪ. ಯಾದಗಿರಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡ ಯುವ ಜನೋತ್ಸವ ಕಾರ್ಯಕ್ರಮ. ಜಾನಪದ ಗೀತೆ ಕಲಾ ತಂಡದ ಪ್ರಶಸ್ತಿ ವಿತರಣೆಯಲ್ಲಿ ನಿಯಮ ಉಲ್ಲಂಘನೆ ಆರೋಪ ಕೇಳಿಬಂದಿದೆ. ಮೈಸೂರು ಜಾನಪದ ಗೀತೆ ತಂಡ ಬದಲು ನಿಯಮ ಉಲ್ಲಂಘನೆ ಮಾಡಿದ ಮಂಡ್ಯ ಜಿಲ್ಲೆಯ ಜಾನಪದ ಗೀತೆ ಕಲಾ ತಂಡಕ್ಕೆ ಪ್ರಶಸ್ತಿ ನೀಡಿರುವ ಆರೋಪ. ಜಾನಪದ ಗೀತೆಯಲ್ಲಿ ರಾಜ್ಯ ಮಟ್ಟದ ಪ್ರಥಮ ಸ್ಥಾನ ಪ್ರಶಸ್ತಿ ನೀಡುವಲ್ಲಿ ನಿಯಮ ಉಲ್ಲಂಘನೆ ಆರೋಪ. ತೀರ್ಪುಗಾರರ ವಿರುದ್ಧ ಕೂಡ ಕಲಾವಿದರ ಆಕ್ರೋಶ. ಪ್ರಶಸ್ತಿ ವಿತರಣೆ ವೇಳೆ ಗೊಂದಲ. ಮೈಸೂರು ಜಾನಪದ ಕಲಾವಿದ ತೇಜ ನಾಯಕ ಆಕ್ರೋಶ. ಪ್ರಶಸ್ತಿ ವಿತರಣೆಯಲ್ಲಿ ನಿಯಮ ಉಲ್ಲಂಘನೆ ಆರೋಪದ ವಿಚಾರವಾಗಿ ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಕೂಡ ಮಾಹಿತಿಯೊಂದನ್ನು ನೀಡಿದ್ದಾರೆ. ಪ್ರಶಸ್ತಿ ವಿತರಣೆಯಲ್ಲಿ ಆಕ್ಷೇಪಣೆ ಕೊಟ್ಟಿದ್ದಾರೆ. ಇನ್ನು ಜಾನಪದ ಗೀತೆ ಬಗ್ಗೆ ಆಕ್ಷೇಪಣೆ ಬಂದಿದೆ. ಈ ಬಗ್ಗೆ ಅಧಿಕಾರಿಗಳು ತಂಡ ರಚನೆ ಮಾಡಿ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳಲಾಗಿದೆ ಎಂದು ಡಿಸಿ ಹರ್ಷಲ್ ಬೋಯರ್ ಹೇಳಿದ್ದಾರೆ. ಪದವಿ ಕಾಲೇಜಿನ ಸಮೀಪ BCM ಹಾಸ್ಟೆಲ್ ಅಲ್ಲಿ ವಸತಿ ವ್ಯವಸ್ಥೆ ಇರುತ್ತೆ. ಯಾರಾದರೂ ಉಳಿಯೋರಿದ್ರೆ ಅವರಿಗೆ ಪದವಿ ಕಾಲೇಜಿನ ನಾನು ನಾರಾಯಣಸ್ವಾಮಿ ಅವರ ಮನೆಯಿಂದಲೇ ವಾಚ್ ಕದ್ದಿದ್ದೇನೆಂದು ಡಿಸಿಎಂ ಡಿಕೆ ಶಿವಕುಮಾರ್ ಲೇವಡಿ ಮಾಡಿದ್ದಾರೆ. ಅದು ವಿಧಾನಸೌಧದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಅವರು, ನಿಮ್ಮ ಅಫಿಡವಿಟ್ನಲ್ಲಿ ದುಬಾರಿ ವಾಚ್ ಬಗ್ಗೆ ತಿಳಿಸಿಲ್ಲ ಎಂಬ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ನಾರಾಯಣಸ್ವಾಮಿ ಅವರ ಹೇಳಿಕೆ ಬಗ್ಗೆ ಕೇಳಿದಾಗ ನನ್ನ ಬಳಿ ಇರುವ ದುಬಾರಿ ವಾಚ್ಗಳ ಬಗ್ಗೆ ನಾನು ಎಲ್ಲವನ್ನ ಪಾರದರ್ಶಕವಾಗಿ ಹೇಳಿದ್ದೇನೆ. ಆ ವಾಚ್ ಖರೀದಿ ಬಗ್ಗೆ ನನಗೆ ಗೊತ್ತು, ಬಿಜೆಪಿಯವರಿಗೆ ಏನು ಗೊತ್ತು ಎಂದು ಪ್ರಶ್ನೆ ಮಾಡಿದ್ದಾರೆ. ಕಾಸು ಕೊಟ್ಟಿರುವುದು ನಾನು, ಕ್ರೆಡಿಟ್ ಕಾರ್ಡ್ ಬಳಸಿರೋದು ನಾನು ಎಲ್ಲವನ್ನ ಪಾರದರ್ಶಕವಾಗಿ ಹೇಳಿದ್ದೇನೆ. ಇನ್ನು ನನ್ನ ಬಳಿ ರೋಲೆಕ್ಸ್ ವಾಚ್ ಇರುವುದನ್ನು ಹೇಳಿದ್ದೇನೆ. ನಾರಾಯಣಸ್ವಾಮಿಯಿಂದ ಕಲಿಯುವುದೇನಿಲ್ಲ ಎಂದು ಅವರು ತಿಳಿಸಿದ್ದಾರೆ. 23ನೇ ಶೃಂಗಸಭೆಯಲ್ಲಿ ಭಾಗಿಯಾಗಲು ಭಾರತಕ್ಕೆ ಬಂದಿರುವ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾ ಭಾಷೆಯಲ್ಲಿರುವ ಭಗವದ್ಗೀತೆಯನ್ನು ಉಡುಗೊರೆಯಾಗಿ ನೀಡಿದ್ದಾರೆ. ಈ ಗ್ರಂಥವು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರಿಗೆ ಸ್ಫೂರ್ತಿಯ ಮೂಲವಾಗಿದೆ ಎಂದು ಮೋದಿ ತಮ್ಮ ಎಕ್ಸ್ ಖಾತೆಯಲ್ಲಿ ಬಣ್ಣಿಸಿದ್ದಾರೆ. ರಷ್ಯಾ ಅಧ್ಯಕ್ಷ ಪುಟಿನ್ ಅವರಿಗೆ ರಷ್ಯಾ ಭಾಷೆಯಲ್ಲಿರುವ ಗೀತೆಯ ಪ್ರತಿಯನ್ನು ಉಡುಗೊರೆಯಾಗಿ ನೀಡಿದೆ. ಇನ್ನು ಗೀತೆಯ ಬೋಧನೆಗಳು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರಿಗೆ ಸ್ಫೂರ್ತಿ ನೀಡುತ್ತವೆ ಎಂದು ಪ್ರಧಾನಿ ಮೋದಿ ಬರೆದುಕೊಂಡಿದ್ದಾರೆ. ಇನ್ನು ಇಂದು ಶುಕ್ರವಾರ ಪುಟಿನ್ ಜೊತೆ ಮೋದಿ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ವೇಳೆ 5ನೇ ತಲೆಮಾರಿನ ಸುಖೋಯ್ Su-57 ಹಾಗೂ S-400 ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ, ನಾಗರಿಕ ಅಣು ಸಹಕಾರ, ಸಬ್ಮರೀನ್, ಹೊಸ ತಲೆಮಾರಿನಂದನ ಬ್ರಹ್ಮೋಸ್ ಕ್ಷಿಪಣಿ ಅಭಿವೃದ್ಧಿ ಸೇರಿ ಹಲವು ಮಹತ್ವದ ವಿಚಾರಗಳು ಚರ್ಚೆಗೆ ಬರುವ ನಿರೀಕ್ಷೆ ಕೂಡ ಕಂಡುಬಂದಿದೆ. ಇನ್ನು ಕಾರ್ಮಿಕರ ಕುರಿತು ಮಹತ್ವದ ಒಪ್ಪಂದ ನಡೆಯುವ ನಿರೀಕ್ಷೆ ಇದೆ. ಈ ಒಪ್ಪಂದದಿಂದಾಗಿ ಈಗಾಗಲೇ ರಷ್ಯಾದಲ್ಲಿ ಕೆಲಸ ಮಾಡುತ್ತಿರುವ ಭಾರತೀಯ ಕಾರ್ಮಿಕರಿಗೆ ಕಾನೂನು ರಕ್ಷಣೆ ಮತ್ತು ಅಲ್ಲಿ ಉದ್ಯಮಗಳಲ್ಲಿ ಇನ್ನಷ್ಟು ಮಂದಿ ಭಾರತೀಯರಿಗೆ ಉದ್ಯೋಗಾವಕಾಶ ಸಿಗುವ ಸಾಧ್ಯತೆ ಇದೆ. ಇನ್ನು ಇಂದು ಬೆಳಗ್ಗೆ ಪುಟಿನ್ ಅವರಿಗೆ ರಾಷ್ಟ್ರಪತಿ ಭವನದಲ್ಲಿ ಅವರಿಗೆ ಔಪಚಾರಿಕ ಸ್ವಾಗತ ನೀಡಲಾಗುವುದು. ಬಳಿಕ ರಾಜ್ಘಾಟ್ಗೂ ಭೇಟಿ ನೀಡಿ ಅವರು ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಅದಾದ ನಂತರ ರಷ್ಯಾದ ಸರ್ಕಾರಿ ಸ್ವಾಮ್ಯದ ಪ್ರಸಾರಕರ ಒಡೆತನದ RT ಆಂಗ್ಲ ಚಾನೆಲ್ ಅನ್ನು ಕೂಡ ಉದ್ಘಾಟಿಸಲಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವಿನ ಸಿಎಂ ಕುರ್ಚಿ ಕದನ ಶಾಂತವಾಗಿತ್ತು. ಆದರೆ ಮಂಗಳೂರಿನಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರ ಮುಂದೆ ಡಿಕೆ ಎಂದು ಘೋಷಣೆ ಕೂಗಿ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವ ಯತ್ನ ನಡೆದಿತ್ತು. ಆ ಪ್ರಸಂಗಕ್ಕೆ ಸಾಕ್ಷಿಯಾಗಿದ್ದ ಡಿಕೆ ಶಿವಕುಮಾರ್ ಆಪ್ತ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಿಥುನ್ ರಾಯ್ಗೆ ಹೈಕಮಾಂಡ್ ನೋಟಿಸ್ ಜಾರಿ ಮಾಡಿದೆ. ಇನ್ನು ಪಕ್ಷದ ಶಿಸ್ತು ಉಲ್ಲಂಘನೆ ಬಗ್ಗೆ ಕಾರಣ ಕೇಳಿ ಮಿಥುನ್ ರಾಯ್ಗೆ ಎಐಸಿಸಿ ಕಾರ್ಯದರ್ಶಿ ರೋಜಿನಾನ್ ಅವರು ಕೂಡ
ಶೋಕಾಸ್ ನೋಟಿಸ್ ನೀಡಿದ್ದಾರೆ. ಇನ್ನು ನಾರಾಯಣ್ ಗುರು ಹಾಗೂ ಮಹಾತ್ಮ ಗಾಂಧಿ ನಡುವಿನ ಸಂವಾದದ ಶತಮಾನೋತ್ಸವವನ್ನು ಮಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಕೆಸಿ ವೇಣುಗೋಪಾಲ್ ಕೇರಳದಿಂದ ಮಂಗಳೂರಿಗೆ ಆಗಮಿಸಿದ್ರು. ಇನ್ನು ವೇಣುಗೋಪಾಲ್ ಮಂಗಳೂರು ವಿಮಾನ ನಿಲ್ದಾಣದಿಂದ ಆಚೆ ಬರ್ತಿದ್ದಂತೆ ಕಾಂಗ್ರೆಸ್ ಮುಖಂಡರಾದ ಮಿಥುನ್ ರಾಯ್ ಹಾಗೂ ಮತ್ತಿತರರು ಡಿಕೆಶಿ ಪರವಾಗಿ ಘೋಷಣೆ ಕೂಗಿದ್ದಾರೆ. ಡಿಕೆ ಎಂದು ಘೋಷಣೆ ಕೂಗಿದ್ದಲ್ಲದೆ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕೆಂದು ಆಗ್ರಹಿಸಿದ್ರು. ಇನ್ನು ಸಿಎಂ ಡಿಕೆಶಿ ನಡುವಿನ ಕುರ್ಚಿ ಕದನ ಶಾಂತವಾಗಿರುವಾಗಲೇ ಈ ರೀತಿ ಘೋಷಣೆ ಕೂಗಿರುವುದು ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿದೆ. ಹೀಗಾಗಿ ಕಾರಣ ಕೇಳಿ ಮಿಥುನ್ ರಾಯ್ಗೆ ಎಐಸಿಸಿ ಕಾರ್ಯದರ್ಶಿ ರೋಜಿನಾನ್ ಅವರು ಶೋಕಾಸ್ ನೋಟಿಸ್ ಜಾರಿ ಮಾಡಿದ್ದಾರೆ. ರಿಷಬ್ ಶೆಟ್ಟಿ ಅವರ ಕಾಂತಾರ ಚಾಪ್ಟರ್ 1 ಚಿತ್ರ ಸಕ್ಸಸ್ ಆಗಿದೆ. ಈ ಹಿನ್ನೆಲೆಯಲ್ಲಿ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಹಾಗೂ ಚಿತ್ರತಂಡದಿಂದ ಗುರುವಾರ ಅಂದರೆ ಡಿಸೆಂಬರ್ 4 ರಾತ್ರಿ ಹರಕೆಯ ಕೋಲ ಸಮರ್ಪಿಸಿದೆ. ಇನ್ನು ಮಂಗಳೂರಿನ ಬಾರಬೈಲ್, ವರಾಹ, ಪಂಜುರ್ಲಿ, ಜಾರಂದಾಯ ಮತ್ತು ಬಂಟ ದೇವಸ್ಥಾನದಲ್ಲಿ ಹರಕೆ ನೇಮ ನೆರವೇರಿದೆ. ಈ ಸಂದರ್ಭದಲ್ಲಿ ನಿರ್ಮಾಪಕ ವಿಜಯ್ ಕಿರಂಗದೂರ್, ನಿರ್ದೇಶಕ ಸಂತೋಷ್ ಆನಂದರಾಮ್ ಸೇರಿದಂತೆ ಚಿತ್ರರಂಗದ ಹಲವರು ಭಾಗಿಯಾಗಿದ್ರು. ಇನ್ನು ಪತ್ನಿ, ಮಕ್ಕಳ ಜೊತೆಗೆ ರಿಷಬ್ ಶೆಟ್ಟಿ ಕೂಡ ಅಲ್ಲಿ ಭಾಗವಹಿಸಿದ್ರು. ಕಾಂತಾರ ಸಿನಿಮಾ ಸಮಯದಲ್ಲಿಯೂ ರಿಷಬ್ ಶೆಟ್ಟಿಗೆ ಜಾಗರೂಕತೆಯಿಂದ ಇರುವಂತೆ ದೈವ ಎಚ್ಚರಿಕೆ ನೀಡಿತ್ತು ಎನ್ನಲಾಗ್ತಿತ್ತು. ಇದೀಗ ಕಣ್ಣೀರು ಸುರಿಸಬೇಡ, ನಿನ್ನ ಹಿಂದೆ ನಾನಿದ್ದೇನೆ ಎಂದು ದೈವ ಅಭಯ ನೀಡಿದೆ ಎನ್ನಲಾಗ್ತಿದೆ. ಕಳೆದ ಏಪ್ರಿಲ್ನಲ್ಲಿ ಇದೇ ದೇವಸ್ಥಾನದ ನಮ್ಮೋತ್ಸವದಲ್ಲಿ ರಿಷಬ್ ಶೆಟ್ಟಿ ಹಾಗೂ ಕುಟುಂಬ ಭಾಗವಹಿಸಿತ್ತು. ರಿಷಬ್ ಶೆಟ್ಟಿ ಅವರನ್ನು ಅಪ್ಪಿ ಆಲಂಗಿಸಿದ ಮಡಿಲಲ್ಲಿ ಮಲಗಿದ ಪಂಜುರ್ಲಿ ದೈವ ನಿನ್ನ ಹಿಂದೆ ನಾನಿದ್ದೇನೆ ಎಂದು ಕೈ ಭಾಷೆಯಲ್ಲಿ ಸನ್ನೆ ಮಾಡುವ ಮೂಲಕ ಅಭಯ ನೀಡಿತು. ಇನ್ನು ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿದ ರಿಷಬ್ ಶೆಟ್ಟಿ ಅವರಿಗೆ ಹುಟ್ಟೂರು ಸನ್ಮಾನ ರಿಷಭೋತ್ಸವ ಜನವರಿ 3ರಂದು ಕುಂದಾಪುರದಲ್ಲಿ ನಡೆಯಲಿದೆ. ಕೋಟೇಶ್ವರದ ಯುವ ಮೆರಿಡಿಯನ್ ಫಿಲ್ಮ್ ಸ್ಟುಡಿಯೋದಲ್ಲಿ ನಡೆಯಲಿರುವ ಈ ಬೃಹತ್ ಮಟ್ಟದ ಕಾರ್ಯಕ್ರಮದ ಪೋಸ್ಟರ್ ಅನ್ನು ಕೂಡ ಈಗ ಬಿಡುಗಡೆ ಮಾಡಲಾಗಿದೆ. ಕುಂದಾಪುರದ ಕಿರಾಡಿ ಎಂಬ ಸಣ್ಣ ಊರಲ್ಲಿ ಹುಟ್ಟಿ ದೇಶಾದ್ಯಂತ ಮನೆ ಮಾತಾಗಿರುವ ರಿಷಬ್ ಶೆಟ್ಟಿ ಅವರಿಗೆ ಊರಿನ ಮಂದಿ ಹಾಗೂ ಅಭಿಮಾನಿಗಳು ಸೇರಿ ಈ ಅಭಿನಂದನಾ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದಾರೆ. ಈ ಸಮಾರಂಭದಲ್ಲಿ ದಕ್ಷಿಣ ಭಾರತೀಯ ಸಿನಿಮಾ ರಂಗದ ದಿಗ್ಗಜರು, ಗಣ್ಯರು ಪಾಲ್ಗೊಳ್ಳುವ ನಿರೀಕ್ಷೆ ಕೂಡ ಕಂಡುಬಂದಿದೆ. ಇಂಗ್ಲೆಂಡ್ ಕಾಮನ್ವೆಲ್ತ್ ಗೇಮ್ಸ್ ಮತ್ತು ಸಿಂಗಾಪುರ್ ಸೀನಿಯರ್ ನ್ಯಾಷನಲ್ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ 3 ಚಿನ್ನ ಮತ್ತು 3 ಕಂಚಿನ ಪದಕ ಗೆದ್ದಿರುವ ಹಾಸನದ ಯುವತಿ ಉಷಾ ಅವರಿಗೆ ರಾಜ್ಯ ಸರ್ಕಾರ 2023ನೇ ಸಾಲಿನ ಏಕಲವ್ಯ ಪ್ರಶಸ್ತಿ ನೀಡಿ ಗೌರವಿಸಿದೆ. ಬಿಎನ್ ಉಷಾ ಅವರು ಅರಕಲಗೂಡು ತಾಲೂಕಿನ ಕೋಣನೂರು ಹೋಬಳಿಯ ಬನ್ನೂರು ಗ್ರಾಮದ ಕೃಷಿಕ ದಂಪತಿ ನಟೇಶ್ ಕುಮಾರ್ ಮತ್ತು ವನಜಾಕ್ಷಿ ದಂಪತಿಯ ಪುತ್ರಿಯಾಗಿದ್ದಾರೆ. ಉಷಾ ಅವರು ಇಂಗ್ಲೆಂಡ್ನಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ 6ನೇ ಸ್ಥಾನ, ಸಿಂಗಾಪುರದಲ್ಲಿ ನಡೆದ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ 1 ಚಿನ್ನದ ಪದಕ ಹಾಗೂ ಸೀನಿಯರ್ ನ್ಯಾಷನಲ್ ವೇಟ್ ಲಿಫ್ಟಿಂಗ್ನಲ್ಲಿ 3 ಚಿನ್ನ ಹಾಗೂ 3 ಕಂಚಿನ ಪದಕಗಳು ಸೇರಿದಂತೆ ನ್ಯಾಷನಲ್ ಗೇಮ್ಸ್ನಲ್ಲಿ 2 ಬೆಳ್ಳಿ, ರಾಜ್ಯ ಮಟ್ಟದ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ 4 ಚಿನ್ನ ಮತ್ತು 1 ಬೆಳ್ಳಿ ಹಾಗೂ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಸ್ಪರ್ಧೆಯಲ್ಲಿ 1 ಚಿನ್ನದ ಪದಕ ಗೆದ್ದಿದ್ದಾರೆ. ಈ ಸಾಧನೆಗಾಗಿ 2023ರಲ್ಲಿ ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ನೀಡುವ KOA ಪ್ರಶಸ್ತಿಗೂ ಕೂಡ ಅವರು ಭಾಜನರಾಗಿದ್ದಾರೆ. ಉಷಾ ಅವರಿಗೆ ಬೆಂಗಳೂರಿನಲ್ಲಿ ಡಿಸೆಂಬರ್ 1ರಂದು ನಡೆದ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏಕಲವ್ಯ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ. ಇನ್ನು ಉಷಾ ಮೂಡಬಿದಿರೆಯ ಆಳ್ವಾ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು ಇದೀಗ ಕೇಂದ್ರ ಸರ್ಕಾರಿ ಸೇವೆಯಲ್ಲಿದ್ದಾರೆ. ಇವಾಗಿದ್ದು ಇಂದಿನ ಮುಂಜಾನೆ ರೌಂಡಪ್. ಮತ್ತೆ ಭೇಟಿಯಾಗೋಣ ಮಧ್ಯಾಹ್ನ ರೌಂಡಪ್ನಲ್ಲಿ. ನಮಸ್ಕಾರಗಳು.